ಮತ್ತೆ ಮಗಳು ದೇವಸ್ಥಾನ ಬಳಿ ಬಂದಿದ್ದಾರೆ. ತಾಯಿ ಮತ್ತೆ ಮಗಳು ದೇವಸ್ಥಾನ ಬಳಿ ಬಂದಿದ್ದಾರೆ. ಅದು ನಮಗೆ ಇದುವರೆಗೆ ತನಿಖೆಯಿಂದ ಕಂಡು ಬಂದಿದೆ. ತದನಂತರ ಏನಾಗಿದೆ, ಬೆಳಗಿನ ಜಾವ ಮಗಳು ಕುತ್ತಿಗೆಯನ್ನು ಕುಯ್ದಂತಹ ಸ್ಥಿತಿಯಲ್ಲಿ ದೇವಸ್ಥಾನ ಮುಂದೆ ಬಿದ್ದಿರ್ತಾಳೆ. ಅದನ್ನು ನೋಡಿದಂತಹ ನಮ್ಮ ಸ್ಥಳೀಯರು ಮತ್ತು ನಮ್ಮ ಹೊಯ್ಸಳ ಪೊಲೀಸ್ನವರು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿರ್ತಾರೆ. ಚಿಕಿತ್ಸೆ ಮುಂದುವರೆದಿದೆ. ತಾಯಿ ಇಲ್ಲ, ತಾಯಿ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿ ನಮ್ಮ ಸ್ಥಳೀಯರು ದೂರನ್ನು ಕೊಟ್ಟಿರ್ತಾರೆ. ಆ ದೂರನ್ನು ತಗೊಂಡು ನಾವು ಕೊಲೆ ಯತ್ನ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೇವೆ. ತನಿಖೆ ಮುಂದುವರೆದಿದೆ, ತನಿಖೆ ನಡೆಸ್ತೀವಿ. ಸರ್, ಮೇಲ್ನೋಟಕ್ಕೆ ಯಾವ ಕಾರಣಕ್ಕೆ ಇನ್ಸಿಡೆಂಟ್ ಆಗಿದೆ ಅಂತ ಅನಿಸುತ್ತೆ ಸರ್? ಮೇಲ್ನೋಟಕ್ಕೆ ಏನೂ ಕಂಡು ಬಂದಿಲ್ಲ. ಕಾರಣ ತಾಯಿ ಮಗಳು ಇಬ್ಬರೂ ಬಂದಿದ್ದಾರೆ. ಮಚ್ಚುಗಳು ಸ್ಥಳದಲ್ಲಿ ದೊರೆತಿದ್ದಾವೆ. ಮಚ್ಚಿನಿಂದ ಕುತ್ತಿಗೆ ಹಿಂಭಾಗ ಕುಯ್ದಿರ್ತಕ್ಕಂಥದ್ದು ಇದುವರೆಗೆ ಕಂಡು ಬಂದಿದೆ. ತನಿಖೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿದಿನ ಅವರು ದೇವಸ್ಥಾನಕ್ಕೆ ಬರ್ತಾ ಇದ್ರಂತೆ. ದೇವಸ್ಥಾನದ ಜಾತ್ರಾ ಹೌದೌದು, ಪ್ರತಿದಿನ ದೇವಸ್ಥಾನದ ಹತ್ರ ಬರ್ತಾ ಇದ್ರಂತೆ. ಅವರು ತಾಯಿ ಮಗಳು ಪೂಜೆಯನ್ನ ಮಾಡ್ತಾ ಇದ್ರಂತೆ, ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಬಟ್ ಇವತ್ತೂ ಕೂಡ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಇದ್ದಿದ್ರಿಂದ ಬೆಳಗಿನ ಜಾವ ಪೂಜೆಗೆ ಅಂತ ಬಂದಿದ್ದಾರೆ ಅಂತ ನಮಗೆ ಮೇಲ್ನೋಟ ಕಂಡು ಬಂದಿದೆ. ಹೆಚ್ಚಿನ ತನಿಖೆಯನ್ನ ನಡೆಸ್ತೀವಿ. ಮಚ್ಚನ ಅವರೇ ತಂದಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ತನಿಖೆ ನಡೆಸಿದ ನಂತರ ಸಂಪೂರ್ಣ ಗಾಯಾಳ ಸ್ಥಿತಿ ಹೇಗಿದೆ ಸರ್? ಗಾಯಾಳ ಸ್ಥಿತಿ ಚೆನ್ನಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ.